ಗುರುಗಳೇ, ಏನು ಅಂತೂ ಆ ನನ್ನ ಮಗ ನಿಮ್ ಕಾಲಿ ಬೀಳಗಂಟ ನೀವು ಬಿಡಗಿಲ್ಲ ಅನ್ನಂಗಾಯ್ತು. ದಡ ಬಿಟ್ಟು ದೋಣಿ ಅದೆಷ್ಟು ಸುತ್ತಾಡಿದ್ರು ಕೊನೆಗೆ ದಡನೇ ಸೇರ್ಬೇಕಲ್ವಾ? ಅದ್ಯಾಕೆ ಗುರುಗಳೇ ನೀವು ಆ ಹುಡ್ಗನ್ ಕಂಡ್ರೆ ಹಂಗ ಕೆಂಡ ಕಾಡ್ತೀರಾ? ಕೆಂಡ ಕಾಡ್ತಿರೋ ನಾನೆಲ್ಲ ಕಳ್ಳ, ಅವನು ಇಡೀ ಊರೇ ನಾನು ಅಂದ್ರೆ ಅಡ್ಡಡ್ಡ ಉದ್ದ ಬೀಳ್ತದೆ, ಆದರೆ ಇವನು ಮಾತ್ರ ನಾನು ಅಂದ್ರೆ ಊರಿದು ಬೀಳ್ತಾನೆ. ಅವನಿಗೆ ತಾನು ಅನ್ನೋದು ವಸಿ ಜಾಸ್ತಿ ಐತೆ. ಅದು ಕರ್ಗಬೇಕಂತಲೇ ನಾನು ಹಿಂಗೆ ಅವತಾರ ಆಡ್ತಿರೋದು. ಹೋಗ್ಲಿ ಬಿಡಿ ಗುರುಗಳೇ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಲೋ ದಡ್ಡ, ಇವನ್ ಹೀಗೆ ಬಿಟ್ಟೆ ಒಂದ್ ದಿವಸ ನಂಬುಡಕ್ಕೆ ತಂದಿಟ್ಬಿಡ್ತಾನೆ. ಏನೋ ಭಗವಂತನ ಹೆಸರು ಹೇಳ್ಕೊಂಡು ಹೊಟ್ಟೆಪಾಟ್ ನಡ್ಸ್ಕೊಂಡು ಹೋಗ್ತಿದೀವಿ, ಆಮೇಲೆ ಅದಕ್ಕೂ ಕಲ್ ಬಿದ್ದ್ಬಿಡ್ತದೆ. ಅದಾಗಿರ್ಲಿ ಗುರುಗಳೇ, ಅವ್ರ ಅಪ್ಪನವೇ ಅವ್ರ ಚಿಕ್ಕಪ್ಪನ ಸ್ವಂತ ಅಂತಂದಿರಲ್ವಾ? ಹೌದು. ಮತ್ ಯಾವಾಗ್ಲೂ ಹಾವು ಮುಗಿಸಿ ಹೆಂಗ್ ಕಿತ್ತಾಡ್ತಾ ಇರ್ತಾರ. ನೀವೊಂದು ಮಾತು ಬುದ್ಧಿವಾದ ಹೇಳಿ, ಒಂದು ಮಾಡೋದ್ ಬೇಡ್ವಾ? ಏ ದಡ್ಡ, ಒಂದೇ ಸಮಸ್ಯೆಗಳನ್ನ ಬಗೆಹರ್ಸಕ್ ಹೋಗ್ಬಾರ್ದು. ಕುರಿ ಕೊಬ್ಬದಷ್ಟು ಲಾಭ, ಇಬ್ರು ಜಗಳದಲ್ಲಿ ಮೂರನೇ ಲಾಭ ಅಂತ ಕೇಳಿಲ್ವೇ? ಹೌದು. ಅವ್ರು ಕಚ್ಚಾಡ್ತಿರೋದ್ರಿಂದಲೇ ನಮಗೂ ಆಗಾಗ ಕೋಳಿ ಮೊಟ್ಟೆ ನಕ್ಕಾಸ್ ಬರ್ತಿರೋದಲ್ವೇ? ಅದು ಸರಿ ಗುರುಗಳೇ. ಬದುಕನ್ನ ಬದುಕೋದು ಹೆಂಗೆ ಅಂತವ ನಿಮ್ ತಗೊಳ್ಳಿಬೇಕು. ಬಾಟ್ಲು ನಾನ್ ತತ್ತೀನಿ, ನಂಚ್ಕೊಳಕ್ ನೀ ತಗೊಂಬ ಅಂತ ಹೇಳ್ಬಿಟ್ಟು ಬರೀ ನೀರಿನ ಬಾಟ್ಲು ತರೋದ. ನಂಚ್ಕೊಳಕ್ ಉಪ್ಪಿನಕಾಯಿ, ಸೌತೆಕಾಯಿ, ಕಳ್ಳೆ ಪಪ್ಪು ಎಲ್ಲ ತಂದು ಕೊನೆಗೆ ಎಣ್ಣೆ ಬಾಟ್ಲು ನಾನೇ ತರಂಗಾಯ್ತು. ದೊಡ್ಡ ಡಗಾರ್ ನನ್ನ ಮಗ. ಸ್ವಾಮಿಗಳೇ, ಅದು ನನಗೆಲ್ಲ ಗೊತ್ತು ಕಣ್ರು. ನೀವೊಬ್ರೊಬ್ರು ಇಷ್ಟಪಡ್ತಿರೋದು ಗೊತ್ತು, ನಿಮ್ಮ ಪ್ರೀತಿ ರೀತಿಗಳೂ ಗೊತ್ತು, ನೀವು ದೇವಸ್ಥಾನದಲ್ಲಿ ಕದ್ದು ಮುಚ್ಚಿ ಗುಸುಗುಸು ಅಂತ ಮಾತಾಡ್ತಿದ್ದು ಗೊತ್ತು. ಏ ಹುಚ್ಚಿ, ನೀನ್ಯಾಕೆ ಅಳ್ತಾ ಇದೀಯಾ? ಅಳುವಂಥದ್ದೇನಾಯ್ತು ಈಗ? ನೋಡು, ಒಂದು ವೇಳೆ ನಿನ್ನ ಗಂಡ ಸರಿಯಾಗಿದ್ದಿದ್ರೆ, ಪ್ರೀತಿಯಿಂದ ನಿನ್ನ ಬೇಕು ಬೇಡ ಎಲ್ಲವನ್ನು ಪೂರೈಸೋನಾಗಿದ್ದಿದ್ರೆ, ನೀನ್ಯಾಕೆ ಇವನ್ ಪ್ರೀತಿ ಬೀಳ್ತಾ ಇದ್ದೆ? ನಾನು ಹೇಳ್ತಾ ಇದ್ದೀನಿ, ನಿಂದೇನೂ ತಪ್ಪಿಲ್ಲ. ಕುಡುಕ್ರನ್ನ ಒಂದು ವೇಳೆ ತಿದ್ಬೋದು, ಬೇರೆ ಹೆಂಗಸರು ಸಂಘ ಮಾಡೋನ್ ಬೇಕಾದ್ರೆ ಬುದ್ಧಿ ಹೇಳ್ಬಿಟ್ಟು ಬದಲಾಯಿಸ್ಬೋದು, ಆದರೆ ಈ ಜೂಜುಕೋರನ್ನ ಮಾತ್ರ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಗಂಡ ಯಾವಾಗಲೂ ಆ ಹಾಳಾದ ಇಸ್ಪಿಟೆಲ್ಲ ಹಿಡ್ಕೊಂಡು ಬಿಟ್ಟಿಡಿಬೇಕು ಅಂತ ಇರೋ ಬರೋ ಆಸ್ತಿ ಜೊತೆ ಅವನ ಅರ್ಧ ಆಯುಸ್ಸೂ ಬಿಟ್ಕೊಂತವನೆ. ಅವನಿಗೆ ಹೆಂಡ್ರು ಮಕ್ಕಳು ಮನೆ ತಾನು ತಂದು ಅಂತ ಯಾವುದ್ರ ಬಗ್ಗೆನೂ ಗಮನ ಇಲ್ಲ. ಅವನು ನಂಬ್ಕೊಂಡು ನೀನೆಲ್ಲಮ್ಮ ಸುಖವಾಗಿರ್ತೀಯ? ಈ ಜಗತ್ತಿನಲ್ಲಿ ರೊಟ್ಟಿಗೋಸ್ಕರ ಹಸ್ದವ್ರಿಗಿಂತಲೂ ಪ್ರೀತಿಗೋಸ್ಕರ ಹಸ್ದವರೇ ಜಾಸ್ತಿ ಜನ ಇರೋದು. ಏನೋ ಮಂಜ, ಅವಳು ನಿನ್ನನ್ನೇ ನಂಬಿಕೊಂಡಿದ್ದಾಳೆ. ನಿನಗೂ ಹಿಂದೂ ಮುಂದೆ ಯಾರೂ ಇಲ್ಲ. ನೀನಾದರೂ ಅವಳ ಕಣ್ಣಲ್ಲಿ ನೀರು ಬಡ್ದವ್ರಿಗೆ ನೋಡ್ಕೋತೀಯ? ಸ್ವಾಮಿಗಳೇ, ಅದ್ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಈ ಜನ್ಮದಲ್ಲಿ ನನಗೆ ಚಲ್ವಿ ಸ್ನೇಹ ಸಿಕ್ಕೈತೆ. ನನ್ನ ಜೀವ ಇರೋ ಗಂಟ ಉಸಿರಲ್ಲಿ ಉಸಿರಿಟ್ಟು ಕಾಪಾಡ್ಕೊತೀನಿ ಸ್ವಾಮಿಗಳೇ. ಇಷ್ಟು ದಿನ ಕದ್ದು ಮುಚ್ಚಿ ಓಡಾಡಿದ ಸಾಕು, ಇನ್ನೂ ಎಷ್ಟು ದಿನ ಅಂತ ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಕಣ್ಣಲ್ಲಿ ಭಯ ಇಟ್ಕೊಂಡು ಓಡಾಡ್ತೀರಾ? ಇಬ್ಬರೂ ಎಲ್ಲಾದರೂ ದೂರ ಹೋಗಿ ಸಂತೋಷದಿಂದ ಹೊಸ ಜೀವನ ಶುರು ಮಾಡಿ ನಿಮ್ಮದೇ ಆದ ಪುಟ್ಟ ಸಂಸಾರ ಕಟ್ಕೊಳ್ಳಿ. ಸ್ವಾಮಿಗಳೇ, ನಾವಿಬ್ರು ಹಿಂಗೆ ಊರು ಬಿಟ್ಟು ಓಡೋದ್ರೆ ನೋಡಿದವ್ರು ಏನು ಅನ್ಕೋತಾರೆ? ನನ್ನ ಗಂಡ ಗಂಡ ಅಂತ ಹೇಳ್ಬಿಟ್ಟು ಗಂಡಾಂತರ ತಲೆ ಮೇಲೆ ಹಾಕೋತಾ ಇದೆಯಾ? ಸಮಾಜಕ್ಕೆ ಹೆದರೋ ಆಗಿದ್ದಿದ್ರೆ ಈಗ ನೀವು ಮಾಡ್ತಿರೋದು ತಪ್ಪೇ ಅಲ್ವಾ? ನೀನು ಮನಸ್ಸಲ್ಲಿ ಇವನನ್ನು ಪ್ರೀತಿಸ್ತಾ ನಿನ್ನ ಗಂಡನ ಜೊತೆ ಸಂಸಾರ ಮಾಡಿದ್ರು ಅದನ್ನು ಸಂಸಾರ ಅನ್ನಲ್ಲ. ಜೀವನ ಅಂದರೆ ಅಭಿನಯಿಸುವುದಲ್ಲ, ಅನುಭವಿಸುವುದು. ನಿಮ್ಮ ಬದುಕು, ನಿಮ್ಮ ಆಸೆ, ನೀವು ಭೂಮಿ ಮೇಲೆ ಇರೋವರೆಗೂ ನಿಮ್ಮಿಷ್ಟದಂಗೆ ಸಂತೋಷವಾಗಿ ಬದುಕಬೇಕು. ನೀವು ಅಳೋವಾಗ ನಿಂತ್ಕೊಂಡು ನೋಡೋ ಸಮಾಜ ನಿಮ್ಮ ಕಣ್ಣೀರು ಒರ್ಸಕ್ಕೆ ಬರಲ್ಲ. ತಗೋ, ಇದು ದೇವಸ್ಥಾನದ ಹುಂಡಿ ಬೀದ್ಕಿ. ಈಗಲೇ ದೇವಸ್ಥಾನದ ಹುಂಡಿಯಲ್ಲಿರೋ ದುಡ್ಡು ಒಡವೆ ಎಲ್ಲ ತಗೊಂಡು ಯಾರಿಗೂ ಕಾಣ್ದಂಗೆ ಊರ್ ಬಿಟ್ಟು ಏನ್ ಮುಖ ನೋಡ್ತಿದ್ದೀರಾ? ತಗೋ. ಸರಿ ಸ್ವಾಮಿಗಳೇ, ನೀವು ಹೇಳ್ದಂಗೆ ಮಾಡ್ತೀನಿ. ಒಳ್ಳೇದು, ಯಾವುದಕ್ಕೂ ಯೋಚನೆ ಮಾಡಿ, ಎಲ್ಲ ಒಳ್ಳೇದಾಗ ಹೋಗಿ. ಅರೆ, ಇಸ್ಪೀಟ್ ರಾಜನ ಹೆಂಡ್ತಿನ ಹಾಲ್ ಮಂಚನ
ಇಬ್ಬರನ್ನು ಒಂದು ಮಾಡಿ ಕಳಿಸ್ಬಿಟ್ಟಲ್ಲ. ಏನು ನಡೀತಿದೆ? ಮಾಡ್ತಿರೋದು ಸರಿನಾ ತಪ್ಪ ಒಂದು ಗೊತ್ತಾಗ್ತಿಲ್ವೇ? ಹಲೋ ಹಲೋ ಮಗ ಎಲ್ಲಿದ್ಯಾ? ಇಲ್ಲೇ ಹೊರಗಡೆ ಇದೀನಾ? ಯಾಕೋ? ನನ್ನ ಫೋನ್ ಹೊಸಿ ಕೆಟ್ಟೋಗಿತ್ತು, ರಿಪೇರಿ ಕೊಟ್ಟಿದ್ದೆ, ಅರ್ಜೆಂಟ್ ಅದೇ ತಾಂಬತ್ತೀಯಾ? 24 ಗಂಟೆ ಕೆಳಗೆ ಮೇಲೆ ಜೊಲ್ ಸುರಿಸ್ಕೊಂಡು ಕಲರ್ ಸಿನಿಮಾ ನೋಡ್ತಿದ್ರೆ ಏನಾಗತ್ತೆ? ಸರಿ ಸರಿ ಇಡು, ತರ್ತೀನಿ. ಏ ತಾಂಬರ್ ಮಗ, ಲೇಟ್ ಮಾಡ್ಬೇಡ, ಹೊಸದೊಂದು ಬಂದೈತೆ, ಹಂಗೆ ಹಾಕಂಬೇಕು. ಹಮ್ಮಿಕೊಂಡು ಇಡಲ್ಲ ಈ ಕ್ವಾಶ್ ನನ್ ಮಗನೇ. ಥು. ಅರೆ ಓಲ್ಡ್ ಮುನ್ಸ್ವಾಮಿ ಇಷ್ಟು ದಿನ ಕತ್ತಲಲ್ಲಿ ಕದ್ದು ಮುಚ್ಚಿ ಓಡಾಡ್ತಿದ್ದ, ಈಗ ಹಗಲೊತ್ತಲ್ಲೇ ಶುರು ಹಚ್ಕೊಂಡ್ಬಿಟ್ಟವನ. ಹೆಂಗಾದ್ರೂ ಮಾಡಿ ಇವತ್ತು ಲಾಕ್ ಮಾಡ್ಬೇಕು ಇವನ್ನ. ಎಲ್ಲಿದ್ಯಾ? ಇಲ್ಲಿದ್ದೀನಿ. ಓ ನೀನ್ ಇಲ್ಲಿದ್ಯಾ? ಅದಕ್ಕೋಸ್ಕರ ನಾನು ಏನೋ ತಂದಿದ್ದೀನಿ. ಹೌದಾ? ಏನು? ಬಾ ತೋರಿಸ್ತೀನಿ. ಎಲ್ಲರೂ ಕಣ್ ತಪ್ಪಿಸಿ ಬರೋದ್ರೊಳಗೆ ಒಳಗಡೆ ಯಾವಳೋ ಬಿಲ್ಲಿ ಬೇರೆ ಕಿಲ್ಕಿನ ತಗೊಂಡವಳೆ. ಇವತ್ತು ಪಂಚ್ಲಿಂಗನ್ ಮೊಬೈಲಲ್ಲಿ ಓಲ್ಡ್ ಮುನ್ಸ್ವಾಮಿ ರಾಶಿಲೆ ಕಂಪ್ಲೀಟ್ ಆಗಿ ಲೈವ್ ಆಗಿ ರೆಕಾರ್ಡ್ ಆಗತ್ತೆ. ಹೀಗಿದೆ ನಿಮಗೆ. ಏನ್ಲಾ ಸಿದ್ಧ? ವಿಷಯ ಗೊತ್ತಾಯ್ತಾ? ಆನಂದ ಪಾತ್ ಪೂಜೆ ಮಾಡಿ ಕೊಪ್ಕೊಬಿಟ್ಟ. ಆನಂದ ಸ್ವಾಮಿಗಳ ಪಾದ ಪೂಜೆ ಮಾಡಕ್ ಒಪ್ಕೊಂಡ್ಬಿಟ್ಟ. ಅಂತೀನಿ. ನಾನು ಅನ್ಕೊಂಡಿದ್ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಪಾದ ಪೂಜೆಗೆ ತಡ ಆಯ್ತಾಯ್ತಾ? ಸ್ವಾಮಿಗಳು ಇನ್ನೂ ಬರ್ಲಿಲ್ಲ. ಎಲ್ಲಿ ಸ್ವಾಮಿಗಳು? ಇನ್ನೇನ್ ಬಂದ್ಬಿಡ್ತಾರೆ ಅನ್ಸುತ್ತೆ. ಬನ್ನಿ ಕೂತ್ಕೊಳ್ಳಿ. ಸ್ವಾಮಿಗಳು ಕಂಡ್ರೆ ಚೋಳ ಕಡ್ದಂಗ್ ಆಡ್ತಿದ್ದೆ ನೀನು. ಇದಕ್ಕಿದ್ದಂಗೆ ರಾತ್ರಿ ಬೋಗ್ತಿ ಉಕ್ಕಿ ಹರಿತಾಯ್ತೆ ಅಂದ್ರೆ ಯಾಕೆ ಅಂತವ. ಲೋ ಮಗ, ಒಂದೊಂದ್ಸಲ ಜೀವನದಲ್ಲಿ ನಮ್ಗನ್ಸಿದ್ದೇ ಸರಿ, ನಾವು ಕಂಡಿದ್ದೇ ನಿಜ, ನಾವು ಮಾಡಿದ್ದೇ ನ್ಯಾಯ ಅನ್ಕೊಂಡು ನಮಗ್ ನಾವೇ ಮೋಸ ಹೋಗ್ಬಿಡ್ತೀವೋ. ಇಷ್ಟು ದಿನ ನನ್ ಮುಖದಲ್ಲಿ ಕಲೆ ಇಟ್ಕೊಂಡು ಕನ್ನಡಿ ಒರೆಸ್ತಾ ಇದ್ದೆ. ಆದ್ರೆ ಈಗ ಗೊತ್ತಾಯ್ತು, ಕಲೆ ಇರೋದು ಕನ್ನಡಿಲಲ್ಲ, ನನ್ ಮನ್ಸಲ್ಲಿ ಅಂತ. ಹಲೋ ಮಿಸ್ಟರ್ ಓಲ್ಡ್ ಮುನ್ಸ್ವಾಮಿ, ಇಲ್ರಿ ನೀನ್ ಇಷ್ಟೊತ್ತು ಮಾಡ್ದಲ್ಲ ಜಲ್ಸ ಪಿನ್ ಟು ಪಿನ್ ನನ್ನ ಮೊಬೈಲಲ್ಲಿ ಹಂಗೆ ರೆಕಾರ್ಡ್ ಆಗಿದೆ. ಇನ್ಮೇಲೆ ನೀನ್ ಏನೇ ಇದ್ರು ಪಾತ್ರೆಗಳಿಗೆ ಕಲೆ ಹಾಕೊಂಡು ಪ್ಲಾಸ್ಟಿಕ್ ಬಕೆಟು ಬಿಂದಿಗೆ ಚೊಂಬು ರಿಪೇರಿ ಅಂದ್ಕೊಂಡು ಜೀವನ ನಡೆಸ್ಬೇಕಷ್ಟೇ. ನೋಡ್ತಾ ಇರು, ಇದನ್ನ ನಮ್ಮ ಅಪ್ಪನ್ಗೆ ಊರ್ ಜನರಿಗೆಲ್ಲ ತೋರಿಸಿ ಯಾವ ಜನ ನಿನ್ನ ದೇವ್ರು ಅಂತ ಕೈ ಮುಗಿತಾ ಇದ್ರು ಅದೇ ಜನರ ಕೈಲಿ ಹುಚ್ಚನಾಗಿ ಹೊಡೆದಂಗೆ ಹೊಡ್ಸಿ ನಿನ್ನ ಊರ್ ಬಿಟ್ಟು ನಾನು ಓಡಿಸ್ಲಿಲ್ಲ. ನನ್ನ ಹೆಸರು ಆನಂದನೇ ಅಲ್ಲ.